ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಎಲ್ಲಿಗೆ ಹೋಗಿದ್ವಿ ಅಮ್ಮಮ್ಮಗ ಇಷ್ಟೊಂದು ಮಳೇಲಿ ಅಂತ ಅಂದ್ಬಿಟ್ಟು ಥಂಬ್ನೇಲ್ ಹಾಕಿದ್ದೀನಲ್ವಾ, ಎಲ್ಲಿಗೆ ಹೋಗಿದ್ವಿ ಅಂತ ಮುಂದೆ ಹೇಳ್ತೀವಿ. ಅಲ್ಲಿ ತನಕ ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ನೋಡ್ಕೊಂಬರೋಣ ಬನ್ನಿ. ಇದು ಮಾರ್ನಿಂಗ್ ತೊಗೊಂಡಿರೋ ವಿಡಿಯೋ. ಯಪ್ಪ, ಏನು ಚಳಿ ಗುರು ಬೆಂಗಳೂರಲ್ಲಿ. ಮಳೆನೂ ಹಂಗೆ ಬರ್ತಾಯಿದೆ, ಚಳಿನೂ ಹಂಗೆ ಬರ್ತಾಯಿದೆ. ಕಂಪ್ಲೀಟ್ ಚಳಿಯಾಗಿ ಹೋಗ್ಬಿಟ್ಟಿದೆ, ಇನ್ನು ಕಂಪ್ಲೀಟ್ ಮಳೆನೂ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಇದು ಕೂರ್ಗಲ್ಲಿ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಇದೇ ಥರ ಇರುತ್ತಲ್ಲ ವೆದರು, ಡೆಲ್ಲಿಯಲ್ಲಿ ಎಲ್ಲ ಅದೇ ಥರ ಆಗಿಬಿಟ್ಟಿದೆ. ಸಖತ್ ಖುಷಿ, ಬಟ್ ಬೆಳಿಗ್ಗೆ ಎದ್ದೇಳೋಕ್ಕೆ ಆಗಲ್ಲ. ಯಪ್ಪ ಎಷ್ಟು ಚಳಿ ನೋಡಿ. ನಮ್ಮ ಬೆಂಗಳೂರಲ್ಲಿ ಮರಗಳೆಲ್ಲ ನೋಡಿದ್ರೆ ಫುಲ್ ಖುಷಿ. ಒಂದು ಮರ, ಒಂದು ಗಿಡ ಈ ಥರ ಗ್ರೀನರಿ ಸಿಕ್ಬಿಡ್ತು ಅಂತಂದರೆ ಆ ಊರಿಂದೇ ನೆನಪಾಗ್ಬಿಡತ್ತೆ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಗ್ರೀನರಿ ಕಾಣಿಸತ್ತೆ. ಇಷ್ಟು ಚಳಿ ಇದ್ರೂ ನಾನು ಮತ್ತು ರಘು ಫಿಶ್ ತರಕ್ಕೆ ಹೋಗಿದ್ವಿ. ಸಂಡೇ ಆಗಿರೋದ್ರಿಂದ ಏನಾದರೂ ಒಂದು ನಾನ್ ವೆಜ್ ಮಾಡ್ತೀವಲ್ವಾ, ಅದಕ್ಕೇ ಫಿಶ್ ತರಕ್ಕೆ ಹೋಗಿದ್ವಿ. ತುಂಬ ದಿವಸ ಆಯಿತು ಫಿಶ್ ತರ್ದಿರ. ಮನೆ ಹತ್ರನೇ ಒಂದು ಶಾಪ್ ಇದೆ, ಅಲ್ಲಿ ಶಾಪ್ ನೀಟಾಗಿರುತ್ತೆ. ಇಲ್ಲಿ ಫಿಶ್ ಅಂಗಡಿ ಎಲ್ಲ ಸ್ವಲ್ಪ ನೀಟಾಗಿರೋದು ಕಷ್ಟ, ಸ್ಮೆಲ್ಲಿ ಆಗಿರುತ್ತೆ. ಬಟ್ ಇವ್ರ ಅಂಗಡಿ ಹಾಗಲ್ಲ, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ನೀಟಾಗಿ ಇಟ್ಕೊತಾರೆ ಅಂತಂದರೆ ನಾವು ಬಟ್ಟೆಲಿ ವಾರ್ಡ್ರೋಬಲ್ಲಿ ಬಟ್ಟೆ ಕೂಡ ಆ ಥರ ಇಟ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಇಡ್ತಾರೆ ಫಿಶ್ಗಳನ್ನೆಲ್ಲ. ಎಷ್ಟು ಚೆನ್ನಾಗಿ ಎಷ್ಟು ಪ್ರೀತಿಯಿಂದ ಹಾಕಿರ್ತಾರೆ. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಇಲ್ಲಿ ವೆಜಿಟೇರಿಯನ್ಸ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ತಪ್ಪು ತಿಳ್ಕೊಬೇಡಿ, ಒಂದು ಸಾರಿ ನನ್ನ ಕಡೆಯಿಂದ. ಏನಕ್ಕೆ ಅಂತ ಅಂದರೆ ನಾವು ತಿನ್ನೋದೇ ಇದು, ಏನೂ ಮಾಡೋಕ್ಕಾಗಲ್ಲ. ಮೊದಲಿಂದನೂ ನಾವು ತಿನ್ಕೊಂಬಂದಿರೋದೇ ಇದು. ನಮಗೆ ವೆಜ್ ಜಾಸ್ತಿ ಹೋಗಲ್ಲ, ಜಾಸ್ತಿ ಅಲ್ಲ ಸ್ವಲ್ಪನೂ ಹೋಗಲ್ಲ. ಬಟ್ ಇಟ್ಸ್ ಓಕೆ, ತಿಂತೀವಿ ವೆಜ್ಜನ್ನು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಮೀನನ್ನು ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ಯಾವ ಮೀನು ಬೇಕೋ ಆ ಮೀನು. ಎಷ್ಟೊಂದು ಜನ ಹೇಳ್ತಾರೆ, ಅಯ್ಯಪ್ಪ ಬೆಂಗಳೂರಲ್ಲಿ ಮೀನಿಲ್ಲ. ಅಯ್ಯೋ ಬೆಂಗಳೂರಲ್ಲಿ ಮೀನು ಸಿಗಲ್ಲ ಅಲ್ವಾ, ಅಯ್ಯೋ ಬೆಂಗಳೂರಲ್ಲಿ ಮೀನೇ ಇಲ್ಲ ಅಂತ. ಹಾಗೇನಿಲ್ಲ, ಬೆಂಗಳೂರಲ್ಲೂ ಚೆನ್ನಾಗೇ ಮೀನು ಸಿಗತ್ತೆ. ನೋಡಿ, ಮೀನು ಕಟ್ ಮಾಡಿ ತೊಳೆದು ಎಲ್ಲ ಕೊಡ್ತಾರೆ, ನಾವು ಹುಡ್ಕೊಂಡು ಹೋಗ್ಬೇಕಷ್ಟೇ. ಇವ್ರ ಶಾಪಲ್ಲಿ ಮಸಾಲ ಐಟಮ್ಸು ಸಿಗುತ್ತೆ, ಜಿಂಜರ್ ಗಾರ್ಲಿಕ್ ಪೇಸ್ಟು ಸಿಗುತ್ತೆ. ನಾನು ಏನಾದರೂ ಬೇಕು ಅಂತಂದರೆ ಅಲ್ಲಿಂದನೇ ತೊಗೊಂಡ್ಬಿಡ್ತೀನಿ. ಹಬ್ಬ, ಚಿಕನ್ ತಂದ್ವಿ, ಮಟನ್ ತಂದ್ವಿ, ಫಿಶ್ ತಂದ್ವಿ, ಎಲ್ಲ ಹೊರಡ್ಕೊಂಡಿಟ್ಟಿದ್ದೀನಿ ಇವಾಗ. ಯಾಕಂತಂದರೆ ನಂದು ಜಿಂಜರ್ ಗಾರ್ಲಿಕ್ಕು, ಆಮೇಲೆ ಟೊಮಟೊ, ಕರಿ ಲೀವ್ಸು, ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದ್ವಿ. ಎಲ್ಲ ತೊಗೊಬಂದೆಲ್ಲ ಅಲ್ಲಲ್ಲೇ ಇಟ್ವಿ. ಹರಿಬರಿಯಲ್ಲೆಲ್ಲ ಮಾಡಿಬಿಟ್ಟೆ ನಾನು. ಏನಕ್ಕೆ ಅಂತಂದರೆ ಇವತ್ತು ಮಾನುದು ಆ್ಯನ್ವಲ್ ಡೇ ಅಂತಂದರೆ ಸಂಡೇ ಮಾನುದು ಸ್ಕೂಲ್ ಆ್ಯನ್ವಲ್ ಡೇ ಇತ್ತು. ಹೋಗೋದು ತುಂಬಾ ಕಷ್ಟ ಆಗಿತ್ತು, ಬಟ್ ಹೋಗಲೇಬೇಕಿತ್ತು, ಹೋದ್ವಿ. ಹೋಗಿಲ್ಲ ಅಂತಂದರೆ ಅಮ್ಮ ಪಾಪು ಹುಟ್ಟಿದ ಮೇಲಿಂದ ಎಲ್ಗೂ ಬರಲ್ಲ ನನ್ನ ಜೊತೆ ಅನ್ನೋದೊಂದು ಅವಳು ಅದು ಮನಸ್ಸಿಗೆ ಅಂದ್ಕೊಬಾರ್ದು ಅಂತ ಅಂದ್ಬಿಟ್ಟು ಹೋಗಿದ್ದೆ. ಲಾಸ್ಟ್ ಟೈಮ್ ಅವಳದು ಸ್ಕೂಲ್ ಆ್ಯನ್ವಲ್ ಡೇಲಿ ನಾನು ಪ್ರೆಗ್ನೆಂಟ್ ಇದ್ದೆ, ಆಗಲೂ ಹೋಗಿದ್ದೆ ನಾನು. ಕುಷನ್ಸು ಪಿಲ್ಲೋಸ್ ಎಲ್ಲ ಎತ್ಕೊಂಡು ಹೋಗಿದ್ದೆ ಅಲ್ಲಿ. ಅಂತಂದರೆ ಲೇಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು, ನಂಗೆ ಬ್ಯಾಕ್ ಪೇನ್ ಇತ್ತು ಅಂತ ಅಂದ್ಬಿಟ್ಟು ನಾನಿಲ್ಲಿ ಬಿರಿಯಾನಿ ಮಾಡಿಕೊಂಡೆ. ಚಿಕನ್ ಬಿರಿಯಾನಿ ಮಾಡಿದೆ ಫಸ್ಟು. ಇದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ, ರೆಸಿಪಿ ಏನು ಹಾಕಕ್ಕೆ ಹೋಗಿಲ್ಲ. ನೋಡಿ, ಯಾರಿಗಾದ್ರೂ ಬೇಕು ಅಂತಂದರೆ ರೆಸಿಪಿ ಕಮೆಂಟ್ ಮಾಡಿ. ಚೆನ್ನಾಗಿ ಆಗಿತ್ತು, ಒಂದು ಸ್ವಲ್ಪ ಖಾರ ಆಗಿತ್ತು. ಅಂತಂದರೆ ನಾವು ಖಾರ ಅಷ್ಟು ತಿನ್ನಲ್ಲ ಅಲ್ವಾ, ಎಸ್ಪೆಷಲಿ ನಾನು ಖಾರ ಅಷ್ಟು ತಿನ್ನಲ್ಲ. ನನ್ನ ಮಗಳು ತಿನ್ನೋಷ್ಟು ಖಾರನೂ ನಾನು ತಿನ್ನಲ್ಲ. ಇಲ್ಲಿ ಬೇಗ ಮಾಡಿಕೊಂಡೆ. ಅವಳಿಗೆ 12:30 ಹತ್ರ ಸ್ಕೂಲ್ ಹತ್ರ ಬಿಟ್ಟು ಬರಬೇಕಿತ್ತು, ಅದ್ರ ಹೋಗಿ ಬಿಟ್ಟು ಬಂದರು. ಬಟ್ ಪಾಪು ಮಲಗಿಸಿದ್ವಿ ಪಾಪುನ. ಅವ್ನು ಎದ್ದೇಳೋ ಅಷ್ಟರಲ್ಲಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡು. ನಾನು ಬಿರಿಯಾನಿ ಪೌಡರು ಆಚಿದು ಯೂಸ್ ಮಾಡ್ತೀನಿ. ಎಲ್ಲ ಚೆನ್ನಾಗಿರುತ್ತೆ, ಅದರಲ್ಲಿ ಏನು ಬ್ರ್ಯಾಂಡ್ ಇಲ್ಲ. ಬಟ್ ನಾನು ಆಚಿನೇ ಯೂಸ್ ಮಾಡೋದು ಯಾವತ್ತೂ, ಅದನ್ನೇ ಯೂಸ್ ಮಾಡಿದೆ.
ಎಲ್ಲ ಮೆಸ್ಸಾಗಿರೋದೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದು ನನಗೆ ಗ್ಯಾಸ್ ಹತ್ರ ಹರಡಿ ಇದ್ದರೆ ಆಗಲ್ಲ, ನಡ್ಕೊಂಡಿದ್ರೆ ಆಗಲ್ಲ. ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಅಡುಗೆ ಮುಗಿಸ್ಕೊಂಡು, ಬೇಕಿದ್ರೆ ಉಪ್ಪು ಹೆಚ್ಚು ಕಡಿಮೆ ಆದರೂ ಬೇಜಾರಿಲ್ಲ, ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಮುಗಿಸ್ಕೊಂಡು ಗ್ಯಾಸ್ ಹತ್ರ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅದೇ ಕೊತ್ತಂಬರಿ ಸೊಪ್ಪೆಲ್ಲ ಇತ್ತಲ್ಲ, ಅದೆಲ್ಲ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡೆ, ಕ್ಲೀನ್ ಮಾಡಿಕೊಂಡೆ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಫುಲ್ಲಲ್ಲಿ ಮೊದಲು ಅದು ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಅದೇ ವಿಡಿಯೋ ಹಾಕಿದ್ದೀನಿ ಕ್ಲಿಪ್ಪಿಂಗ್ಸ್. ಇಲ್ಲಿ ನೋಡಿ, ನಾನು ಸಂಡೇ ಮಾಡಿರೋ ಅಡುಗೆ ರೆಡಿಯಾಗುತ್ತೆ. ಹರಿಬರಿಲಿ ಮಾಡ್ಕೊಂಡ್ಬಿಟ್ಟೆ. ಚಿಕನ್ ಬಿರಿಯಾನಿ, ಬಿಸಿಯಾಗಿ ಚಿಕನ್ ಬಿರಿಯಾನಿ ಮಾಡಿಕೊಂಡೆ. ನಾನು ತಿನ್ಕೊಂಡೆ ಹೋದೆ. ಇಲ್ಲಿ ಮಟನ್ ಸಾಂಬಾರು ಒಂದು ಸ್ವಲ್ಪ ಮಾಡಿದ್ದೆ ನಾನು. ನನಗೆ ಮಟನ್ ಇಷ್ಟ, ರಘುಗೆ ಚಿಕನ್ ಇಷ್ಟ. ಮೀನು ಮಾಡಿರಲಿಲ್ಲ, ನಾನು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಷ್ಟೇ. ಇದು ಚಿಕನ್ದು ಮಸಾಲ ಒಂದು ಸ್ವಲ್ಪ ಮಾಡಿಟ್ಕೊಂಡಿದ್ದೆ. ಆಮೇಲೆ ಎಲ್ಲ ಮಾಡಿದ್ರೂ ಸಂಡೇ ಹೋಯ ಮಂಡೇ ರೋಸು ಖಾವ್ ಅಂಡೆ ಅಂತ ಅಂದ್ಬಿಟ್ಟು ಮೊಟ್ಟೆನೂ ಬೇಯಿಸ್ಕೊತೀವಿ. ಸಂಡೇ ಬೇಕೇ ಬೇಕು ಮೊಟ್ಟೆ. ಈ ನಾನ್ ವೆಜ್ ಜೊತೆ ಅಂತಂದರೆ ಅದು ಎಗ್ಗು ನಾನ್ ವೆಜ್ಜೇ. ಈ ಮಟನ್ ಏನಾದರೂ ಮಾಡಿದ್ರೆ, ಚಿಕನ್ ಏನಾದರೂ ಮಾಡಿದ್ರೆ, ಬಿರಿಯಾನಿ ಮಾಡಿದ್ರೆ ಅದ್ರ ಜೊತೆ ಮೊಟ್ಟೆ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಅಮ್ಮ ಮಗ ರೆಡಿ. ಇಲ್ಲಿಗೆ ಮಗಳಿಂದ ಆ್ಯನ್ವಲ್ ಡೇಗೆ ನಾವಿಬ್ಬರು ರೆಡಿ ಆದ್ವಿ. ಅವ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನೋಡೋಲ್ಲ, ಹಿಂದ್ಗಡೆ ಆಚೆ ಕಡೆ ನೋಡ್ಬಿಡ್ತಾನೆ, ಆ ಸೈಡ್ ನೋಡ್ಬಿಡ್ತಾನೆ, ಇಲ್ಲಾಂತಂದರೆ ವಿಂಡೋ ಸೈಡ್ ನೋಡ್ತಾನೆ, ಏನಾದರೂ ಮಾಡ್ತಾನೆ, ನೋಡೋಲ್ಲ. ಕ್ಯಾಮ್ರಾ ಆಫ್ ಮಾಡಿದ್ರೆ ನೋಡ್ತಾನೆ, ಕ್ಯಾಮ್ರಾ ಆನ್ ಇಟ್ಟರೆ ನೋಡೋದೇ ಇಲ್ಲ. ನಾನು ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ನೋಡು ಪಪ್ಪು ಅಂತ, ನೋಡಿಲ್ಲ. ರಘು ಆಟೋ ಬುಕ್ ಮಾಡಿಕೊಟ್ರು, ನಾವು ಹೊರಟ್ವಿ. ರಘುಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ರಘು ಬರೋಕ್ಕಾಗಿಲ್ಲ. ನಾನು ಪಾಪು ಹೊರಟ್ವಿ. ತುಂಬ ಅಂದರೆ ತುಂಬಾ ಮಳೆ ಇತ್ತು, ವೆದರ್ ತುಂಬ ಕೋಲ್ಡಾಗಿತ್ತು. ಆ್ಯಕ್ಚುಲಿ ಹೋಗೋದೇ ಅಲ್ಲ ಅವ್ನು ಕರ್ಕೊಂಡು, ಬಟ್ ಅವಳಿಗೆ ಬೇಜಾರಾಗತ್ತಲ್ವ. ಅಮ್ಮ ಪಾಪು ಹುಟ್ಟಿದ್ಮೇಲೆ ನನ್ನ ಮೇಲೆ ಅಮ್ಮಂಗೆ ಪ್ರೀತಿ ಇಲ್ಲ ಅಂತೆಲ್ಲ ಅನಿಸ್ಬಾರ್ದಲ್ವ ಅಂತ ಅಂದ್ಬಿಟ್ಟು ಹೋದ್ವಿ ನಾವು. ಬೇಗ ಆಗುತ್ತೆ ಅಂತ ಹೇಳಿದರು ಅವರು ಕೂಡ. ಇಲ್ಲಿ ನಮ್ಮದು ಆಟೋ ಬಂದಿದೆ, ಆಟೋ ಬಂದಿತ್ತು, ಆಟೋ ಹತ್ಬಿಟ್ಟು ಹೊರಟ್ವಿ ನಾವು. ಇದು ಪ್ರೋಗ್ರಾಮ್ ಬಂದುಬಿಟ್ಟು ದಯಾನಂದ ಸಾಗರ್ ಆಡಿಟೋರಿಯಮಲ್ಲಿತ್ತು. ಅದು ಫಸ್ಟ್ ಟೈಮ್ ನಾನು ಹೋಗಿದ್ದು ಅಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ ನೀಟಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಎಷ್ಟಾಯಿತು ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡ್ವಿ, ಯಾಕಂತಂದರೆ ಕೈಯಲ್ಲಿ ಪಾಪು ಇದ್ದ. ಮಾನು ಆಗಲೇ ಅವರು ಮೇಕಪ್ ಎಲ್ಲ ಮಾಡಿಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಹಾಕಿಬಿಟ್ಟು ಅವ್ರ ಹತ್ರನೇ ಕೂರಿಸ್ಕೊಂಡಿದ್ರು ಅವರು. ಇಲ್ಲಿ ಎಂಟ್ರೆನ್ಸಲ್ಲೇ ನಮ್ಮ ಗಣಪತಿ ಬಪ್ಪ ಮೋರ್ಯ ಗಣೇಶನ ಇಟ್ಬಿಟ್ಟಿದ್ರು. ನನಗೆ ಗಣೇಶ ಅಂದರೆ ಸಖತ್ ಇಷ್ಟ. ನನ್ನ ಇಷ್ಟ ದೈವ ಯಾರು ಅಂತ ಕೇಳಿದ್ರೆ ಗಣೇಶ ಅಂತಲೇ ಹೇಳೋದು ನಾನು. ಈ ಥರ ಒಂದು ಥೀಮ್ ರೆಡಿ ಮಾಡಿದರು. ನನ್ನ ಮಗಳು ಫೋಟೋ ತಗೊಳ್ಳೋಕ್ಕೆ ಆಗಿಲ್ಲ, ಅಲ್ಲಿ ಮಿಸ್ ಆಯಿತು. ಆಮೇಲೆ ನೆಕ್ಸ್ಟ್ ಡೇ ನನ್ನ ಮೊಬೈಲ್ದು ಸ್ಕ್ರೀನ್ ಗಾರ್ಡು ಮತ್ತು ಒಡೆದೋಗಿತ್ತು, ಮತ್ತು ಬ್ಯಾಕ್ ಕವರು ಬೇಕಿತ್ತು ಅಂತ ಅಂದ್ಬಿಟ್ಟು ನ್ಯಾಷನಲ್ ಮಾರ್ಕೆಟಿಗೆ ಬಂದ್ವಿ. ಹೆಂಗೂ ಮಾನುಗೂ ರಜೆ ಇತ್ತಲ್ವ ಅಂತ ಅಂದ್ಬಿಟ್ಟು ಸ್ವಲ್ಪ ಮಧ್ಯಾಹ್ನ ಹೊತ್ತರಲ್ಲಿ ಸ್ವಲ್ಪ ಬಿಸಿಲಿತ್ತು ಅಂತ ಅಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಮನೆ ಹತ್ರ ಬಿಸಿಲೇ ಇತ್ತು. ಇಲ್ಲಿ ನಾನು ನ್ಯಾಷನಲ್ ಮಾರ್ಕೆಟಲ್ಲಿ ಈ ಶಾಪಿಗೆ ನಾನು ಯಾವತ್ತು ಹೋದ್ರೂ ಮೊಬೈಲ್ ಅಂಗಡಿಗೆ, ಮೊಬೈಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಸರ್ವಿಸ್ ಇದ್ದರೆ ನಾನು ಹೋಗೋದು ಇವರ ಶಾಪಿಗೇ. ಇವ್ರ ಶಾಪ್ ಬಂದುಬಿಟ್ಟು ನ್ಯಾಷನಲ್ ಮಾರ್ಕೆಟಲ್ಲಿರೋದು ಗಾಂಧಿನಗರಲ್ಲಿ. ಇವರು ಶಾಪ್ ಹೆಸರು ಬಂದು ನ್ಯಾಷನಲ್ ಮೊಬೈಲ್ ಸರ್ವಿಸ್ ಅಂತ. ಶಾಪ್ ನಂಬರ್ ಬಂದುಬಿಟ್ಟು 40. ನೋಡಿ, ಇವಾಗ ಮೊಬೈಲ್ ಹಿಂದ್ಗಡೆ ಸ್ಟಿಕ್ಕರ್ ಹಾಕೋತಾರಲ್ಲ, ಅದು ಎಲ್ಲ ಯಾವ ಥರ ಬೇಕೋ ಆ ಥರ ಡಿಸೈನಲ್ಲಿ ಸಿಗುತ್ತೆ. ಆಮೇಲೆ ಹೆಡ್ಫೋನ್ ಸಿಗುತ್ತೆ, ಇಯರ್ಫೋನ್ ಸಿಗುತ್ತೆ, ಆಮೇಲೆ ಮೊಬೈಲ್ದು ಪವರ್ ಬ್ಯಾಂಕ್ ಸಿಗುತ್ತೆ. ಎಲ್ಲನೂ ಒಂದೇ ಶಾಪಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಇದೊಂದು ಶಾಪಿಗೆ ಹೋಗ್ಬಿಡ್ತೀನಿ, ನನಗೇನೇನು ಬೇಕು ಎಲ್ಲ ಅಲ್ಲೇ ಇರುತ್ತೆ, ತೊಗೋತೀನಿ. ಟ್ಯಾಬಿನ ಕವರ್ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಮುದ್ದು ಕಣ್ಮಣಿಗಳು ಇವರಿಬ್ಬರು ನನ್ನ ಪ್ರಪಂಚ. ಇವರು ಅವನಿಗೆ ಚಳಿಯೆಲ್ಲ ಇದೆ ಅಂತ ಅಂದ್ಬಿಟ್ಟು ಫುಲ್ ಕ್ಯಾಪು ಸ್ವೆಟರು ಎಲ್ಲ ಹಾಕ್ಕೊಂಡು ಹೋಗಿದ್ದೆ. ಅವನಿಗಿಷ್ಟನೇ ಆಗಲ್ಲ, ಅವನಿಗೆ ತಣ್ಣಗಿರಬೇಕು, ಅವನು ಬೆಚ್ಚಗಿರೋದು ಬೇಡ ಅಂತಂತಾನೆ, ತಣ್ಣಗಿರ್ಬೇಕು ತಾನು ಅಂತ ಅಂತಾನೆ. ಅವಳು ಇಟ್ಕೊಂಡಿದ್ಲು. ಹಾಗಾಗಿ ಯಾಕಂತಂದರೆ ನನಗೆ ಮೊಬೈಲ್ಗೆ ಏನೇನು ಸರ್ವಿಸಸ್ ಬೇಕಂತ ಅಲ್ಲಿ ಅವರಿಗೆ ಹೇಳ್ತಾ ಇದ್ದರೆ ಇವನು ಅಲ್ಲಿರೋದೆಲ್ಲ ಎತ್ತೆತ್ತಾಗ್ತಾ ಇದ್ದ. ಆಮೇಲೆ ಅಲ್ಲಿ ಶಾಪ್ ಎದುರುಗಡೆನೇ ಒಬ್ಬರು ಕಡಲೆಕಾಯಿ ಮಾರ್ತಾಯಿದ್ರು.
ಅದು ಬೇಯಿಸಿದ್ದು ಬಿಸಿ ಬಿಸಿ ಇತ್ತು. ಮಳೇಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಖಾರ ಬೇರೆ ಹಾಕ್ಕೊಡ್ತಾ ಇದ್ರಲ್ವಾ ಅಂತ ತೊಗೊಂಡು ನಾನು ಪಾರ್ಸೆಲ್ ಮಾಡಿಸ್ಕೊಂಡೆ. ಮಾನು ಅಲ್ಲೇ ತಿನ್ನಕ್ಕೆ ತೊಗೊಂಡ್ಳು. ಇಲ್ಲಿ ಟೂ ವೀಲರು ಮತ್ತು ಬೈಕ್ ಪಾರ್ಕಿಂಗ್ ಸಿಗೋದೇ ಕಷ್ಟ. ಹಾಗಾಗಿ ನಾವಂತೂ ಆಟೋಗೆ ಬಂದ್ವಿಯಪ್ಪ. ಅದಕ್ಕೆ ನೋಡಿ ಎಲ್ಲ ಲೈನ್ ನಿಂತುಬಿಟ್ಟಿದೆ, ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಡತ್ತೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ.